30 ವರ್ಷಗಳ ಬಳಿಕ ಮೇ ತಿಂಗಳಲ್ಲಿ ಕೆಆರ್ಎಸ್ ಗರಿಷ್ಠ ಒಳಹರಿವನ್ನು ಪಡೆದಿದೆ. ಕಾವೇರಿ ಕಣಿವೆಯಲ್ಲಿ ಭರ್ಜರಿ ಮುಂಗಾರು ಮಳೆ ಆಗಮನ. 30 ವರ್ಷಗಳ ಬಳಿಕ ಮೇ ತಿಂಗಳಲ್ಲಿ ಕೆಆರ್ಎಸ್ ಉತ್ತಮ ಒಳಹರಿವನ್ನ ಕಾಣ್ತಾ ಇದೆ. ಕಾವೇರಿ ಕಣಿವೆಯಲ್ಲಿ ಭರ್ಜರಿ ನೀರು 87 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 100 ಅಡಿಗೆ ತಲುಪಿದೆ. 87 ಅಡಿ ಕುಸಿದಿತ್ತು. ಸದ್ಯ 100.10 ಅಡಿಗೇರಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಕಳೆದ 3 ದಿನಗಳಲ್ಲಿ 11 ಅಡಿ ನೀರು ಜಲಾಶಯಕ್ಕೆ ಹರಿದು ಬಂದಿದ್ದು 19,448 ಕ್ಯೂಸೆಕ್ ಒಳಹರಿವು, 670 ಕ್ಯೂಸೆಕ್ ಹೊರಹರಿವು. 30 ವರ್ಷಗಳ ಬಳಿಕ ಮೇ ತಿಂಗಳಲ್ಲಿ ಕೆಆರ್ಎಸ್ ಗರಿಷ್ಠ ಒಳಹರಿವನ್ನು ಪಡೆದಿದೆ. ಕಾವೇರಿ ಕಣಿವೆಯಲ್ಲಿ ಭರ್ಜರಿ ಮುಂಗಾರು ಮಳೆ ಆಗಮನ ಆಗಿದೆ. ನಿರೀಕ್ಷೆಗೂ ಮೀರಿದಂತಹ ಮಳೆಯಾಗ್ತಾ ಇದೆ. ಒಂದು ಕಡೆ ರೈತರಲ್ಲಿ ಆನಂದ ಸಂಭ್ರಮ, ಮತ್ತೊಂದು ಕಡೆ ಮಳೆಯಿಂದಾಗಿ ಆಗ್ತಾ ಇರೋ ಅನಾಹುತದ ಬಗ್ಗೆ ದುಃಖ. ಸದ್ಯ 100.10 ಅಡಿಗೇರಿದಂತಹ ನೀರು ಕಳೆದ 3 ದಿನಗಳಲ್ಲಿ ಸುಮಾರು ನೀರು ಕೆಆರ್ಎಸ್ ಒಡಲನ್ನು ಸೇರಿದೆ. ಗಮನಿಸ್ತಾ ಇದ್ದೀರಿ, ಸದ್ಯ 100.10 ಅಡಿಗೇರಿದೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಕಳೆದ 3 ದಿನಗಳಲ್ಲಿ 11 ಅಡಿ ನೀರು ಜಲಾಶಯಕ್ಕೆ ಹರಿದು ಬಂದಿತ್ತು. ಸೊ ಈಗ 19,448 ಕ್ಯೂಸೆಕ್ ಒಳಹರಿವು ಜೊತೆಗೆ 670 ಕ್ಯೂಸೆಕ್ ಹೊರಹರಿವನ್ನು ಪಡೆದುಕೊಂಡಿದೆ ಕೆಆರ್ಎಸ್. ಸೊ ಒಂದು ಕಡೆಯಲ್ಲಿ ರೈತರ ಮನದಲ್ಲಿ ಸಂತಸ, ಮತ್ತೊಂದು ಕಡೆಯಲ್ಲಿ ನೀರಿನಿಂದ ಆಗ್ತಾ ಇರ್ತಕ್ಕಂಥ ಅನಾಹುತದ ಬಗ್ಗೆ ದುಃಖವೂ ಕೂಡ, ಶೋಕವೂ ಕೂಡ ಮಡುಗಟ್ಟಿದೆ. ಸೊ ಹಾಗಾಗಿ ಮಳೆ ರೈತರಲ್ಲಿ ಸಂತೋಷ, ಸಮಾಧಾನ ತರಿಸ್ತಾ ಇದ್ರೆ, ಅದೇ ಮಳೆಯ ಕಾರಣದಿಂದಾಗಿ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸ್ತಾ ಇರೋದೇ ಅತ್ಯಂತ ವಿಪರ್ಯಾಸ. ಸೊ ಇದು ಕೆಆರ್ಎಸ್ನ ವಿಜುವಲ್ಸ್. ಅತ್ಯಂತ ಒಡಲು, ಏನು 87 ಅಡಿಗಿಂತಲೂ ತಳಕ್ಕೆ ಹೋಗಿದ್ದಂತಹ ಈ ಕೆಆರ್ಎಸ್ ಈಗ ಅದಕ್ಕಿಂತಲೂ ಹೆಚ್ಚಿನ ಮಟ್ಟಕ್ಕೆ ಒಳ ಹರಿವನ್ನು ಪಡೆದುಕೊಂಡಿದೆ. ಸೊ ಇದು ಕೆಆರ್ಎಸ್ನ ಸುಂದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹರಿಯುವ ನದಿಯಲ್ಲಿ ಈಜಾಡಿ, ಹೂಬನಗಳ ನಡುವೆ ಓಲಾಡಿ, ಗೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ, ನಾವಾಡುವ ನುಡಿಯೇ ಗಂಧದ ಗುಡಿ, ಚಂದದ ಗುಡಿ, ನಾವಿರುವ ತಾಣವೇ ಹಂದದ ಗುಡಿ, ಈ ಗಂಧದ ಗುಡಿ. ಹರಿಯುವ ನದಿಯಲ್ಲಿ ಈಜಾಡಿ, ಹೂಬನಗಳ ನಡುವೆ ಓಲಾಡಿ, ಗೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ, ನಾವಾಡುವ ನುಡಿಯೇ ಗಂಧದ ಗುಡಿ, ಚಂದದ ಗುಡಿ, ನಾವಿರುವ ತಾಣವೇ ಹಂದದ ಗುಡಿ, ಈ ಗಂಧದ ಗುಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.